ಈ ಪಂಚಾಮೃತ ಅಭಿಷೇಕ ನೋಡ್ರಿ ಪಾಪ ಹತ್ತಿತಿ ಹಾಲ್ದಾರೆ ಅಂತಾರೆ. ಯಾವ ಸ್ವಾಮಿ ಹೇಳ್ತಾರಲ್ಲ ಅವ್ರ ಒಂದು ಕ್ವಶನ್ ಐತಿ ನಂಗೆ. ಈಗ ಅವ್ರ ಹಾಲು ಕುಡಿತಾರಲ್ಲ, ಹಾಂ ಅವ್ರನ್ನ ಸ್ಪೆಷಲ್ ಇರ್ತೈತೇನ್ರಿ ಹಾಲು? ಎಮ್ಗಳದ ಆಕಳು ಇಲ್ಲಿ ಬೇರೆ ಮ್ಯಾಗಿಂದ ಬರ್ತೈತಿ ಅವ್ರದ, ಎಲ್ಲಿದ ಬರ್ತೈತಿ? ಎಮ್ಗಳು ದನಗಳದ ಬರ್ತೈತಿ ಅಂತ. ಈಗ ಹಾಲು ಕುಡಿಯುವಾಗ ನೀವು ಹಿಂಗೆ ಹಾಲು ಹಾಕಿದಿರಿ, ಇದು ಭಾಳ ದೊಡ್ಡ ಒಂದು ಸೈಂಟಿಫಿಕ್ ವಿಚಾರ ಮಾಡಿ ನೀವು, ಸೈನ್ಸ್ ಈ ಧರ್ಮ ಬಿಟ್ಟು ಬಿಡ್ರಿ. ಈಗ ಹಾಲು ಹಾಕುವಾಗ ಅಚಾನಕ ಎಬ್ರೇಸಿ ಕೈ ನಡಗಿ ಅಚಾನಕ ಏನಂತಾರ ಗಾಬರಿ ಆಗಿ ಹಿಂಗೆ ಹಾಲು ಹಿಂಗೆ ಬಾಚಿ ಬಿಡ್ತೀರಿ. ಅಚಾನಕ ಆ ಬಾಚಿದ ಹಾಲು ಹೊಟ್ಟೆ ಮೇಲೆ ಬೀಳ್ತಿದ್ರಿ ಸ್ವಾಮಿಗಳಿಗೆ. ಹೇಳ್ರಲ್ಲ ನಾ ಏನು ಹಾರ ಕೊಟ್ಟಿಲ್ಲ, ಕುಡಿತೇನೆ ಅಷ್ಟು. ಅದು ಬೀಳ್ತಿತ್ತಿಲ್ರಿ, ಎಲ್ಲಿ ಬೀಳ್ತೈತಿ? ಹೊಟ್ಟೆ ಮ್ಯಾಗ. ಅಚಾನಕ ಅವ್ರು ಕುಡಿಯಾಗ ಕಾಲ ಮ್ಯಾಗ ಬೀಳ್ತಿತ್ತಿಲ್ಲ, ಹೇಳ್ರಲ್ಲ ಬೀಳ್ತೈತಿ. ಅಚಾನಕ್ ಕುಡಿಯಾಗ ಮೂಗು ಹತ್ತಿತ್ತಿಲ್ಲ, ಹತ್ತೈತಿ. ಅಚಾನಕ್ ಕುಡಿಯೋದು ದಾಡಿಗೆ ಹತ್ತಿತ್ತಿಲ್ಲ, ಹತ್ತೈತಿ. ಅಚಾನಕ್ ಕುಡಿಯೋಗ ಇಲ್ಲಿ ಕೈಗೆ ಬರ್ತಿತ್ತಿಲ್ಲ. ಹಾಂ, ಇಲ್ಲಿ ಹತ್ತಿರ ನಡಿತೈತಿ, ಇಲ್ಲಿ ಹತ್ತಿರ ನಡಿತೈತಿ, ಇಲ್ಲಿ ಹತ್ತಿರ ನಡಿತೈತಿ, ಇಲ್ಲಿ ಕಾಲಿಗೆ ಹತ್ತಿರ ಏನು ದೋಷ? ಅದ ಹಾಲಲ್ಲ. ಅರ್ಥ ಐತಿಲ್ರಿ ನಿಮ್ಗ? ಇಲ್ಲಿಂದ ಇಲ್ಲಿ ಹೋದ್ರೆ ನಡಿತೈತೆ, ಇಲ್ಲಿ ಹತ್ರ ನಡಿತೈತಿ, ಇಲ್ಲಿ ಹತ್ರ ಏನು ಎಲರ್ಜಿ? ಅವು ಯಾವ ಸ್ವಾಮಿಗಳು ನಂಗೆ ನೀರು ಅಟ್ಟ ಹಾಕ್ರಿ ಹಾಲು ಹಾಕ್ಬೇಡ ಅಂತಾರಲ್ಲ ಪಾದ ಪೂಜೆಗ, ಅದು ಕ್ವಶನ್ ಕೇಳ್ರಿ. ತಿಳಿತಲ್ಲ? ಏನ್ ತಿಳಿತು? ಹಾಲು ಶುದ್ಧ ಐತಿ, ಕುಡಿಯೋದೊಂದು ಬೇರೆ ಹಾಕೋದೊಂದು ಬೇರೆ ಅಲ್ಲ. ಹಾಲು ಆದ್ವಿ ಹಾಲು ಅದ, ಈ ಹಾಲು ಬಿ ಇಲ್ಲಿ ಹತ್ತಿದ್ವಿ ಹಾಲ, ಇದು ಹತ್ತಿದ್ವಿ ಹಾಲ, ಇಲ್ಲಿ ಹತ್ತಿದ ಹಾಲ, ಇಲ್ಲಿ ಹತ್ತಿದ್ವಿ ಹಾಲ ಅದ. ಹಾಲು ಡಿಫ್ರೆನ್ಸ್ ಇಲ್ಲ, ನಿಮ್ಮ ಬುದ್ಧಿ ಡಿಫ್ರೆನ್ಸ್ ಐತಿ ನೋಡ್ರಿ. ಪೂರ್ವಜ ಹುಚ್ಚರಲ್ಲ, ನೀವು ಹುಚ್ಚರ ಹಾಕದ್ರಿ, ಊರು ಒಡಿಕಿದಿರಿ ನೋಡ್ರಿ. ಅದು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 1200 ವರ್ಷದ ಮಂದಿರ. ಎಷ್ಟು ವರ್ಷ? 1 ಕೋಟಿ ಕೊಡ್ತಾನ. ನಿಮಗೆ ಯಾವ್ರೆ ಒಬ್ಬ ನನ್ನ ಪ್ರಶ್ನೆ ಉತ್ತರ ಕೇಳಿದ್ರೆ ಹೇಳ್ತೀರಿ? ಪ್ರಶ್ನೆ ಉತ್ತರ 12ನೇ ಶತಮಾನದಾಗ ನಿಮ್ಮ ಅಪ್ಪನ ಅಜ್ಜನ ಹೆಸರು ಹೇಳ್ರಿ. ಸೋತ್ರಿ ರಾಕ್ ಡೂಬ್, ನಮ್ಮ ರಾಕ್ ಉಳುದು. ಹಾಂ, ನಿಮ್ಮ ಅಪ್ಪನ ಹೆಸರು ನೆನಪೈತಿ? ಐತಿಲ್ಲ? ಏನು ಕೈ ಮಾಡ್ರಿ, ಕರೆ ಕೈ ಮಾಡ್ರಿ. ಅಪ್ಪನ ಹೆಸರು ನೆನಪು ಮಾಡ್ಬೇಕಂದ್ರೆ ನಮ್ಮ ಜೀವನ ಕೊಟ್ಟಿದ್ದಾರೆ, ಅವ್ರಿಗೆ ನೆನೆಸ್ಕೋಬೇಕು. ಕೈಯ ಕಾಲು ಒತ್ತಬೇಕು, ಕುತ್ತಿಗೆ ಒತ್ತಬಾರ್ದ. ಕೈ ಮಾಡ್ರಿ. ಯಾರ್ಯಾರು ಅಪ್ಪ ನೆನೆಸ್ಕೊ, ನಮ್ಮ ಅಪ್ಪ ಇದ. 2ನೇ ಅಪ್ಪ ಯಾರ್ಯಾರು ನೆನಪಿದ? ಅಪ್ಪನ ಹೆಸರು ನೆನಪಿಲ್ಲ? ನೆನಪು ಮಾಡ್ರಿ. ಯಾರ್ಯಾರು 8 ಮಂದಿ ನೋಡ್ನು ಕೈ ಕರೆ ಕೈ ಮಾಡ್ರಿ. 2ನೇ ಅಪ್ಪ ನೆನೆಸ್ಕೊರಿ, ಅಜ್ಜ ಅಂತಾರಲ್ಲ, ಅಜ್ಜ ಕೈ ಮಾಡ್ರಿ. ಅವ್ನು ಪಾಪ ನೆನೆಸ್ಕೊರಿ, ಇದ್ರೆ ಇಲ್ಲದ್ರೆ ಸತ್ತಿದ್ರೆ ಭೀ ನೆನೆಸ್ಕೊರಿ. ಬಾ ಅಂತೇನು ಬಾಯ್. ಆ ಪಾಪ ನಿಮ್ಮ ಜೀವನ ಕೊಟ್ಟಿದ್ದ. 8ನೇ ಅಜ್ಜ. 3ನೇ ಅಜ್ಜ ಆಯಿತು. 3ನೇ ಅಜ್ಜ ಯಾರ್ಯಾರು ನೆನಪೈತೆ? ಕೈ ಅಂತ ಕರೆ. ಇಷ್ಟೋ ಮಂದಿಗೆ. 4ನೇ ಡಾವಣ ಒಬ್ಬ ಐತುಳದ. 5ನೇ ರಾಮ್ ಹಾದ್ರಿ. 6ನೇ 7ನೇ 8ನೇ 9ನೇ ಏನೂ ಇಲ್ಲ. ಅವ್ವಾ, ಒಂದು ಮತ್ತೊಂದು ಹೇಳಿ. ಗೊಮ್ಮಟೇಶ್ವರ ಮೂರ್ತಿ ಯಾರು ಮಾಡಿದ್ರು? 8ನೇ ಶತಮಾನದಾಗಿತ್ತು. 11ನೇ ವರ್ಷ ಮೊನ್ನೆ ಆಯ್ತಲ್ಲ. ಎಷ್ಟು ವರ್ಷ ಆಯಿತು? 1100 ಆಯ್ತು. ಯಾರು ಮಾಡಿದ್ರು? ಮತ್ತೊಮ್ಮೆ ಹೇಳ್ರಿ, ಜೋರಾಗಿ ಹೇಳ್ರಿ, ಅಭಿಮಾನ್ಲೇ ಹೇಳ್ರಿ. ನಿಮ್ಮ ಅಜ್ಜ ಇದ್ದಮ್ಮ ನೆನಪು ಮಾಡ್ಕೋಕ. ನಿಮ್ಮ ಅಜ್ಜನ ಹೆಸರು ನೆನಪಿಲ್ಲ, ಅವನು ಮಣ್ಣಕ್ಕೆ ಹೋಗುದ್ರಿ ಎಲ್ಲಿ? ಅವ ನೋಡ್ರಿ ಎಷ್ಟು ವಿಚಿತ್ರ ಇದ್ರಿ.
ಯಾಕಂದ್ರೆ ನಿಮ್ಮ ಅಜ್ಜ ಏನೂ ಮಾಡಿ ಹೋಗಿಲ್ಲ. ಆ ಅಜ್ಜ ಒಂದು ಗೊಮಟೇಶ್ವರ ಬಾಹುಬಲಿ ಜಗತ್ತಿಗೆ ಕೊಟ್ಟು ಹೋಗಿದ. ಅಂತ ಏನಾರು ಕೊಟ್ಟು ಹೋಗುತ್ತ ಬರೀ ಹಂಗೆ ಸಹಿಬೇಡ್ರಿ, ಯಾಕಂದ್ರೆ ಯಾರು ನೆನಪು ಮಾಡವ್ರು ಇಲ್ಲಿ ನಮ್ಮನ್ನ. ಆಯ್ತಾ? ಇದು ಒಂದು ಮಹತ್ವ ಇತ್ತು. ಅರ್ಥ 1200 ಶತಮಾನದಾಗ ಗುಲ್ಲಿಕಾಜಿ ಏನು ಮಾಡಿಳು? ಯಾವ ಅಭಿಷೇಕ? ಮತ್ತು ಒಂದನೇ ವಿಷಯ. ಮತ್ತು ಆಚಾರ್ಯ ಒಬ್ಬರು ಆಗಿದಾರಪ್ಪ ನಿಮ್ಮ ಇಡೀ ಈ ಶತಮಾನದಾಗ 21ನೇ ಎಲ್ಲಕ್ಕಿಂತ ದೊಡ್ಡ ಆಚಾರ್ಯ, ಬುದ್ಧಿಮಾನ್ ಆಚಾರ್ಯ ಯಾರಾಗಿದ್ದಾರೆ ಈಗ ಈ ಕಾಲದಲ್ಲಿ? ಯಾರ? ಹಾಂ, ಅವರಲ್ಲ? ಹಾಂ, ಅವರಲ್ಲ? ಎಲ್ಲಿಯವರಾಗಿದ್ದಾರೋ? ಜೋರಾಗಿ ಹೇಳ್ರಲ್ಲ. ಹಾಂ, ಅವರ ಒಂದು ಕೆಲಸ ಮಾಡ್ರಿ, ನಿಮ್ಗೆ ಗೊತ್ತೈತೇನ? ಏನು ಮಾಡ್ರು? ಸಮಾಧಿ ತಗೊಂಡಿರಲ್ಲ? ಅರೆ ಜೋರಾಗಿ ಹೇಳ್ರಲ್ಲ, ಪುಣ್ಯ ಕಟ್ಕೋರಿ, ಅವ್ರು ನೆನೆಸ್ಕೋದ ಪುಣ್ಯ. ಏನು ಮಾಡಿದ್ರು? ಜೋರಾಗಿ ಹೇಳ್ರಿ. ಸಮಾಧಿ ಏನು ತಗೊಂಡ್ರು? ಫಸ್ಟ್ ಏನು ಬಿಟ್ರು? ಅವರ ತನ್ನ ಸಂಘ ಬಿಟ್ರು. ಏನು ಬಿಟ್ರು? ಏನು ಬಿಟ್ರು? ಪದೇ ಪದೇ ಯಾಕೆ ಹೇಳ್ತಾನೆ ಗೊತ್ತೇನು? 2-3 ಸಪ ಆದ ಕೂಡ ನಿಮ್ಮ ಬುದ್ಧಿದಲ್ಲಿ ಧಾರಣಾ ಶಕ್ತಿಯಲ್ಲಿ ಕೂತು ಬಿಡ್ತೀವಿ ಶಬ್ದಗಳು. ಎರಡನೇ ಏನು ತ್ಯಾಗ ಮಾಡ್ರ ಅವ್ರ? ಏನು ತ್ಯಾಗ ಮಾಡ್ರ? ಎರಡನೇ ವಸ್ತು ಅವರ ವಿಹಾರ ತ್ಯಾಗ ಮಾಡ್ರ. ಹೋಗಿ ಕುಂತಲಗಿರಿಯಾಗ ಕೂತು ಬಿಟ್ರ. ನಾ ಇನ್ನೆಲ್ಲ ಎಲ್ಲಿ ವಿಹಾರ. ಮೂರನೇ ಏನು ತ್ಯಾಗ ಮಾಡ್ರು? ಆಚಾರ್ಯ ಪದ ತ್ಯಾಗ ಮಾಡ ವೀರಸಾಗರ ಕೊಟ್ರು. ಎಷ್ಟಾಯಿತು? ಆಮೇಲೆ ಧೆರೆ ಹಳು ಹಳು ಎಲ್ಲ ಸಂಘನ ಮನೆ ಎಲ್ಲ ತಮ್ಮ ಶಿಷ್ಯರನ್ನೆಲ್ಲ ತ್ಯಾಗ ಮಾಡ್ರ. ಚಟಾಯಿ ತ್ಯಾಗ ಮಾಡ್ರ. ಎಲ್ಲ ಹುಲ್ಲದಾಗ ಮನ್ಕೋಕ್ ಹತ್ರ. ಆಮೇಲೆ ಇದ್ದಂಥ ಅನ್ನ ತ್ಯಾಗ ಮಾಡ್ರ. ಅನ್ನ ತ್ಯಾಗ ಮಾಡಿದ ನಂತರ ಮಜ್ಗಿ ನೀರಿನ ನಿತ್ರ ಅದು ಭೀ ತ್ಯಾಗ ಮಾಡ್ರ. ಎಷ್ಟು ದಿವಸ ತ್ಯಾಗ ಮಾಡ್ರು? 36 ದಿವಸ. ಎಷ್ಟು ಒಂದು ಹನಿ ಬಾಯ ನೀರು ಹಾಕೊಲ್ದ ಸಲ್ಲೇಕನ ಎಷ್ಟು ದಿವಸ? ಜೋರಾಗಿ ಹೇಳ್ರಿ. 36 ದಿವಸ ಎಲ್ಲ ತ್ಯಾಗ ಮಾಡ್ರು. ಅವ್ರು ಶಾಂತಿ ಸಾಗರ ಮಹಾರಾಜ್ ಸ್ವರ್ಗ ಹೋದ್ರು ನರಕ ಹೋದ್ರು? ಪಕ್ಕ ಇನ್ನು ವಿಚಾರ ಮಾಡ್ರಿ. ಆಚಾರ್ಯ ಶಾಂತಿ ಸಾಗರ ಮಹಾರಾಜರ ಅಣ್ಣ ತ್ಯಾಗ ಮಾಡ್ರು, ಸಂಘ ತ್ಯಾಗ ಮಾಡ್ರು, ಪರಿವಾರ ತ್ಯಾಗ ಮಾಡ್ರು, ವ್ಯವಹಾರ ತ್ಯಾಗ ಮಾಡ್ರು, ನೀರು ತ್ಯಾಗ ಮಾಡ್ರು. ಪರಂತು ಪ್ರತಿನಿತ್ಯ ಭಗವಂತ ದೇಶಭೂಷಣ ಕುಲಭೂಷದ ಪಂಚಾಮೃತ ಅಭಿಷೇಕ ತ್ಯಾಗ ಮಾಡಲಿಲ್ಲ. ಅರ್ಥ ಆಯಿತು? ಅರ್ಥ ಆಯ್ತಿಲ್ಲ? ಭಾಷಾ ಓದುದ ಅವಶ್ಯಕತೆ ಇಲ್ಲ. ಯಾರ ಪಂಚಾಮೃತ ಅಭಿಷೇಕ ನೋಡ್ತಾರೋ ಅವ್ರು ನಿಶ್ಚಿತ ಸ್ವರ್ಗ. ಯಾಕಂದ್ರೆ ನಮ್ಮ ಆಚಾರ್ಯ ಶಾಂತಿ ಸಾಗರ ಬುದ್ಧಿ ಇಲ್ಲಾಗಿತ್ತು. ಮಹಾಬಲ ಮಹಾರಾಜ ಅಭಿಷೇಕ ನೋಡ್ತಿರಿಲ್ಲ? ನಂಗೆ ಗೊತ್ತಿಲ್ಲ, ನಾನು ಆ ಮಹಾಬಲ ನೋಡಿಲ್ಲ. ನೋಡ್ತಿರಿಲ್ಲ ಅಂತ? ಅವ್ರ ಸಲ್ಲೇಖನ ತಗೊಂಡ್ರಲ್ಲ, ಅಭಿಷೇಕ ನೋಡ್ರಿಲ್ಲ? ಹೇಳೋದ ಅರ್ಥ, ಯಾವ ಮನುಷ್ಯ ಭಗವಂತದ ಅಭಿಷೇಕ ನೋಡಲು, ಯಾವ ಮನುಷ್ಯ, ಯಾವ ಶ್ರಾವಕ, ಯಾವ ಶ್ರಾವಿಕ, ಯಾವ ಹುಡುಗ ಭಗವಂತರ ಹಾಳದಾರಿ ನೋಡುವುದ ಅವ್ರು ಅನಾಧಾರ ಮಾಡ್ತಾರೋ ನೆಟ್ಟಗೆ ನರಕದಾಗ ಹೋಗುತ್ತಾ, ನೆಟ್ಟಗೆ ನರಕದಾಗ ಹೋಗುತ್ತಾ, ನೆಟ್ಟ ನರಕದಾಗ ಹೋಗುತ್ತಾ. ಹೇಳೋದ ಅರ್ಥ ಆಯ್ತಿಲ್ಲ? ಯಾಕಂದ್ರೆ ಜಗತ್ನ್ಯಾಗ ನೀವೇನು ಉಳಿದ್ರಿ ಅಲ್ಲ, ನೀವೇನು ಬದುಕಿದ್ರಿ ಅಲ್ಲ, ನೀವೇನು ಜೈನರ ಅನ್ಕೋಕಿದ್ರಿ ಅಲ್ಲ, ನಿಮ್ಮ ಬಸ್ತು ಉಳಿದೈತಿ. ಹತ್ರ ಯಾರಾದ್ರೆ ರೀನಾ ಅಂದ್ರೆ ಆಚಾರ್ಯ ಶಾಂತಿ ಸಾಗರ ಮಹಾರಾಜರ. ಯಾಕಂದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಮಂದಿರಗಳು ಕಬ್ಜಾ ಹಾಕತ್ತಿದ್ದು. ಏನಾಕತ್ತಿದ್ದು? ಕಬ್ಜಾ ಹಾಕತ್ತಿದ್ದು. ಅವ್ರು 1 ದಿವಸ ಅಲ್ಲ, 3 ದಿವಸ ಅಲ್ಲ, 3 ವರ್ಷ ತಕ ಒಂದು ಬಾಯಾಗ ಅನ್ನ ತಗೊಲ್ದ ಸತ್ಯಾಗ್ರಹ ಮಾಡಿದವ್ರು ಮಹಾನ್ ವೀರ ಯಾರಾದ್ರೆ? ಜೋರಾಗೇನ್ರಿ?
ಆರ್ ಒಂದು ಬಾಯಾಗ ಹಣ್ಣು ತಗೊಳ್ದ 3 ವರ್ಷ ಕಂಟಿನ್ಯೂ ಸತ್ಯಾಗ್ರಹ ಮಾಡಿದ ಪರಿಣಾಮ ಸ್ವರೂಪ ನಿಮ್ಮ ಜೈನ ಬಸ್ತಿಗಳು ಉಳುದು, ಇಲ್ಲಾದ್ರೆ ಬ್ಯಾರೆ ಜಾತ್ಯಾಗ ಕಬ್ಜಾ ಮಾಡ್ಲಿ ಅಂತೇಳಿ ಗೋರ್ಮೆಂಟ್ ಭಾರತ ಸರ್ಕಾರ ಆದೇಶ ತೆಗೆದಿತ್ತು. ನಿಲ್ಲಿಸಿದವ್ರು ಯಾರ? ಆದ ಕಾರಣ ಅಂಥವ್ರ ಮಹಾನ್ ಪರಾಕ್ರಮಿ ಆಚಾರ್ಯ ಯಾವ ನಂದ ಮಾತು ಕೇಳಬೇಡ್ರಿ, ಇನ್ನೊಬ್ರು ಬರವ್ರ ಹೋಗವ್ರ ಕಿಚ್ಚ ಹಚ್ಚಿ ಹೋಗವ್ರ ಊರಾಗ ಒಡಕ್ ಹೋಗವ್ರ ಅವ್ರ ಮಾತು ಕೇಳಲ್ದ ಶಾಂತಿ ಸಾಗರ ಏನು ಹೇಳಿದರು ಅದ ಮಾರ್ಗದಾಗ ನಡೀರಿ, ನಿಮ್ಮ ಜೀವನ ಉದ್ಧಾರ ಆಗ್ತೈತಿ. ಇಲ್ಲಾದ್ರೆ ಯಾವರೇ ಏನ್ರ ಹೇಳವ ಯಾನ್ರ ನೀವು ಜುಕ್ಕೋತ್ ಕುಂಡವ್ರ ಉದೋ 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 ಮಾಡ್ಕೋತ್ ಕುಂಡವ್ರ ಮಸ್ ಅಥೋ ಜೀವನ ನಮ್ಮ ಭ್ರಷ್ಟ ಆಗೋದ, ಪರಿವಾರ ಬಿ ಭ್ರಷ್ಟ ಆಗೋದ, ಪರಿವಾರ ಬಿ ದುಃಖದಾಗ ಬರೋದ, ಮತ್ತು ಅಂತ ಸತ್ತ ನಂತರ ನರಕದಾಗ ಜೀವನ ಹೋಗೋದ. ಆದ ಕಾರಣ ಸಾವಧಾನ್ ಏನೈತಲ್ಲ 12,000 ವರ್ಷ ಪ್ರಾಚೀನ ಸಂಸ್ಕೃತಿ ಏನು ಬಂದಿದೆಯಲ್ಲ ಆ ಪ್ರಕಾರ ನಡ್ಕೋತ ಹೋಗ್ರಿ. ಈಗ ಒಂದಾಯ್ತು. ಎರಡನೇ ವಿಷಯನ ಮುಗಿತಿನ ಪ್ರಶ್ನೆ ಭಾಳ ಇದಾವೆ, ಇಟ್ಟು ಸಾಕು ಕಡೆ.